ಕಳೆದ 10 ವರ್ಷಗಳಲ್ಲಿ ಮರಣದಂಡನೆಗೆ ಗುರಿಯಾದವರು ಎಷ್ಟು ಅಂತ ಗೊತ್ತಾ? ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ 1279 ಜನರಿಗೆ ಮರಣದಂಡನೆಯನ್ನ ವಿಧಿಸಲಾಗಿದೆ ಅಂತ ವರದಿ ಹೇಳುತ್ತೆ. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿನ ಸೆಷನ್ಸ್ ನ್ಯಾಯಾಲಯಗಳು ಒಟ್ಟು 1279 ಜನರಿಗೆ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿರುವುದಾಗಿ ವರದಿಯೊಂದು ತಿಳಿಸಿದೆ. ಕೊಲೆ, ಉಗ್ರವಾದ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಅತ್ಯಂತ ಗಂಭೀರ ಅಪರಾಧಗಳಲ್ಲಿ ಈ ಶಿಕ್ಷೆಗಳನ್ನು ನ್ಯಾಯಾಲಯಗಳು ಘೋಷಣೆ ಮಾಡಿದವೆ. ಕ್ರಿಮಿನಲ್ ಸುಧಾರಣೆ ಪರ ಗುಂಪು ದಿ ಸ್ಕ್ವೇರ್ ಸರ್ಕಲ್ ಕ್ಲಿನಿಕ್ ನಡೆಸಿದ ಅಧ್ಯಯನಗಳ ವರದಿ ಈ ಮಾಹಿತಿಯನ್ನ ಬಹಿರಂಗಗೊಳಿಸಿದೆ. 2016 ಮತ್ತು 25 ನಡುವೆ ಮರಣದಂಡನೆ ವಿಧಿಸಲಾಗಿದೆ. ಈ ವ್ಯಕ್ತಿಗಳಿಗೆ 1310 ಮರಣದಂಡನೆಗಳನ್ನ ವಿಧಿಸಲಾಗಿದೆ. ಅಂದ್ರೆ ಒಂದೇ ವ್ಯಕ್ತಿಗೆ ಬಹು ಮರಣದಂಡನೆಗಳನ್ನ ವಿಧಿಸಿರಬಹುದು. ಕೇವಲ 70 ಪ್ರಕರಣಗಳಲ್ಲಿ ಮಾತ್ರ ಹೈಕೋರ್ಟ್ಗಳು ಶಿಕ್ಷೆಯನ್ನ ಅಂದ್ರೆ ಮರಣದಂಡನೆಯನ್ನ ದೃಢಪಡಿಸಿದಾವೆ. ಕಳೆದ ವರ್ಷದ ಅಂತ್ಯದ ವೇಳೆಗೆ ಭಾರತದಲ್ಲಿ 574 ಜನರು ಮರಣದಂಡನೆ ಶಿಕ್ಷೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ವರದಿ ಹೇಳುತ್ತೆ. 2016 ಈ ಸಂಖ್ಯೆ ಅತ್ಯಧಿಕ ಆಗಿದೆ. ಆ ವರ್ಷ 400 ಜನರು ಮರಣದಂಡನೆಯನ್ನ ಎದುರಿಸ್ತಾ ಇದ್ರು ಅಂತ ವರದಿ ಹೇಳಿದೆ. 2025 ಒಂದೇ ವರ್ಷದಲ್ಲಿ ಸೆಷನ್ಸ್ ನ್ಯಾಯಾಲಯಗಳು 94 ಪ್ರಕರಣಗಳಲ್ಲಿ 128 ವ್ಯಕ್ತಿಗಳಿಗೆ ಮರಣದಂಡನೆಯನ್ನ ವಿಧಿಸಿದಾವೆ. ಅದೇ ವರ್ಷದಲ್ಲಿ ಹೈಕೋರ್ಟ್ಗಳು ತಾವು ನಿರ್ಧರಿಸಿದ ವಿಚಾರಣೆಯನ್ನ ನಡೆಸಿದ 25%ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಮರಣದಂಡನೆಯನ್ನ ರದ್ದುಗೊಳಿಸಿದ್ರೆ, ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ನಡೆಸಿದ 1/2ಕ್ಕೂ ಹೆಚ್ಚಿನ ಪ್ರಕರಣಗಳಲ್ಲಿ ಆರೋಪಿಗಳನ್ನ ಖುಲಾಸೆಗೊಳಿಸಿದೆ. ಸತತ 3ನೇ ವರ್ಷವೂ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಮರಣದಂಡನೆಯನ್ನ ದೃಢಪಡಿಸಿಲ್ಲ ಅಂತ ವರದಿ ಹೇಳುತ್ತೆ. ರಾಷ್ಟ್ರಪತಿಗಳು 2016 ಮತ್ತು 25 ನಡುವೆ 19 ಕ್ಷಮಾದಾನ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ. ಇನ್ನು 5 ಅರ್ಜಿಗಳನ್ನ ಸ್ವೀಕರಿಸಿದ್ದಾರೆ. ಡಿಸೆಂಬರ್ 31 ಹೊತ್ತಿಗೆ 478 ವ್ಯಕ್ತಿಗಳನ್ನ ಒಳಗೊಂಡ 312 ಪ್ರಕರಣಗಳು ಹೈಕೋರ್ಟ್ಗಳ ಮುಂದೆ ಬಾಕಿ ಉಳಿದಿದೆ ಅಂತ ಅಧ್ಯಯನ ತಿಳಿಸಿದೆ. ವ್ಯಕ್ತಿಗೆ ಸೆಷನ್ಸ್ ನ್ಯಾಯಾಲಯದಿಂದ ಮರಣದಂಡನೆ ಘೋಷಣೆ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿಯ ವಿಚಾರಣೆಯ ನಡುವೆ ಪ್ರಕರಣ ಬಾಕಿಯ ಸರಾಸರಿ ಅವಧಿ ಸುಮಾರು 36 ತಿಂಗಳಾಗಿದೆ ಅಂತ ವರದಿ ಹೇಳುತ್ತೆ. ಜಮ್ಮು ಕಾಶ್ಮೀರ ಹೈಕೋರ್ಟ್ ಸರಾಸರಿ 11.53 ವರ್ಷಗಳು ಅಥವಾ 138 ತಿಂಗಳುಗಳಿಗೂ ಅಧಿಕ ಸಮಯದಿಂದ ಮೇಲ್ಮನವಿಗಳು ವಿಚಾರಣೆಗೆ ಬಾಕಿ ಉಳಿದಿದೆ. 2025 ಅಂತ್ಯದ ವೇಳೆಗೆ ಅಲಹಾಬಾದ್ ಹೈಕೋರ್ಟ್ ಅತಿ ಹೆಚ್ಚು ಮರಣದಂಡನೆ ಪ್ರಕರಣಗಳನ್ನ ಅಂದ್ರೆ 91 ಪ್ರಕರಣಗಳನ್ನ ಬಾಕಿ ಉಳಿಸಿಕೊಂಡಿದೆ ಅಂತ ಅಧ್ಯಯನ ಹೇಳಿದೆ. ಉನ್ನತ ನ್ಯಾಯಾಲಯಗಳಿಂದ ಮರಣದಂಡನೆ ವಿಧಿಸೋ ಪ್ರಕ್ರಿಯೆಯಲ್ಲಿ ಇಳಿಕೆ ಕಂಡುಬಂದಿದ್ರು ಇದು ಪರ್ಯಾಯ ಮತ್ತು ಸುರಕ್ಷಿತ ಅಂತ ನೋಡಬಾರದು ಅಂತ ಎಚ್ಚರಿಸಿದೆ. ಅಂತಹ ಶಿಕ್ಷೆ ಒಬ್ಬ ವ್ಯಕ್ತಿಯಿಂದ ಜೀವನದ ಪ್ರಮುಖ ಸಾರವನ್ನ, ಭರವಸೆಯನ್ನ ಕಸಿದುಕೊಳ್ಳುತ್ತೆ ಅಂತ ಅಧ್ಯಯನ ಗಮನಿಸಿದೆ. ಭಯೋತ್ಪಾದನೆ ಸಂಬಂಧಿತ ಅಪರಾಧಗಳು ಮತ್ತು ಯುದ್ಧವನ್ನ ಹೊರತುಪಡಿಸಿ ಮರಣದಂಡನೆಯನ್ನ ರದ್ದುಗೊಳಿಸೋದಕ್ಕೆ 2015 ಕಾನೂನು ಆಯೋಗದ ವರದಿ ಶಿಫಾರಸನ್ನ ಮಾಡಿತ್ತು. ಭಾರತ ಮರಣದಂಡನೆಯ ಸಂಪೂರ್ಣ ರದ್ದತಿಯತ್ತ ಸಾಗುತ್ತೆ ಅಂತ ಆಶಿಸಲಾಗಿತ್ತು. ಆದರೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ 2023 ಅಂಕಿಅಂಶಗಳ ಪ್ರಕಾರ ಸಾಮಾನ್ಯ ಅಪರಾಧಿಗಳಿಗೆ ಮರಣದಂಡನೆಯನ್ನ ಉಳಿಸಿಕೊಂಡಿರೋ 55 ದೇಶಗಳಲ್ಲಿ ಭಾರತವು ಕೂಡ ಒಂದಾಗಿ ಇದೀಗ ಮುಂದುವರೆದಿದೆ. ಕಳೆದ ದಶಕದಲ್ಲಿ ಮರಣದಂಡನೆಗೆ ಸಂಬಂಧಿಸಿದಂತೆ ವಿಚಾರಣೆಯಲ್ಲಿರೋ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದ್ರೂ ಅಂತಿಮವಾಗಿ ಶಿಕ್ಷೆ ಜಾರಿಗೆ ಬಂದ ಪ್ರಕರಣಗಳು ಕಡಿಮೆಯಾಗಿದೆ. ಉನ್ನತ ನ್ಯಾಯಾಲಯಗಳು ಮತ್ತು ಸುಪ್ರೀಂ ಕೋರ್ಟ್ ಹಲವು ಪ್ರಕರಣಗಳಲ್ಲಿ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸೋ ಉದಾಹರಣೆಗಳು ಕೂಡ ಕಂಡುಬಂದಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.